ಹಾಸನ ಜಿಲ್ಲೆ ಬೇಲೂರಿನಲ್ಲಿ ಕಲ್ಯಾಣ ಮಂಟಪದಲ್ಲಿ ಎಸ್ಐಆರ್ ಪ್ರಕ್ರಿಯೆ ನಡೆದಿದೆ ಅನ್ನುವಂಥದ್ರ ಬಗ್ಗೆ ಈಗ ಕೆಲವೊಂದಷ್ಟು ವಿಡಿಯೋಗಳು ಹರಿದಾಡ್ತಾ ಇದೆ. ನಿಯಮ ಗಾಳಿಗೆ ತೂರಿ ಪರಿಷ್ಕರಣೆ ಮಾಡ್ತಾ ಇದ್ದಾರೆ ಬಿಎಲ್ಒಗಳು ಅನ್ನುವಂಥದ್ರ ಬಗ್ಗೆ ಆರೋಪ ಕೇಳಿ ಬರ್ತಾ ಇದೆ. ಇಲ್ಲಿನ ಕನ್ನಿಕಾ ಪರಮೇಶ್ವರಿ ಕಲ್ಯಾಣ ಮಂಟಪದಲ್ಲಿ ಎಸ್ಐಆರ್ ಪ್ರಕ್ರಿಯೆಯನ್ನು ನಡೆಸ್ತಾ ಇದ್ದಾರೆ. ಇದನ್ನ ಹೋಗಿ ಪ್ರಶ್ನಿಸಿದ್ರೆ ಉಡಾಫೆ ಉತ್ತರ ಕೊಡ್ತಾರಂತೆ ಈ ಬಿಎಲ್ಒಗಳು. ಎಲ್ಲಾ ಫೈಲ್ಗಳನ್ನ ಮನೆಗೆ ತಗೊಂಡು ಬರೋದಕ್ಕಾಗೋದಿಲ್ಲ, ಅದಕ್ಕೆ ಇಲ್ಲೇ ಎಲ್ಲರನ್ನು ಕರ್ಕೊಂಡು ಬಂದು ನಾವಿಲ್ಲೇ ಎಸ್ಐಆರ್ ಪ್ರಕ್ರಿಯೆಯಲ್ಲಿ ಪಾಲ್ಗೊಳಿಸ್ತಾ ಇದ್ದೀವಿ ಅಂತ ಬಿಎಲ್ಒಗಳು ಸಬೂಬ್ ಹೇಳ್ತಾರೆ. ನೋಡಿ, ಇದು ಕನಿಕಾ ಪರಮೇಶ್ವರಿ ಚೌಲ್ಟ್ರಿಯಲ್ಲಿ ಕೂತ್ಕೊಂಡು ಮಾಡ್ತಾ ಇರುವಂತಹ ಪ್ರಕ್ರಿಯೆಯ ಕೆಲಸಗಳು. ಇಲ್ಲಿ ನಾವು ಚುನಾವಣಾ ಆಯೋಗವನ್ನು ಖಂಡಿತವಾಗ್ಲೂ ಪ್ರಶ್ನೆ ಮಾಡಲೇಬೇಕು. ಇದು ಪಕ್ಷಾತೀತವಾಗಿ ಈ ಪಕ್ಷ ಆ ಪಕ್ಷ ಅನ್ನುವಂಥದ್ದಲ್ಲ. ಯಾಕಂದ್ರೆ ಇದು ಮಾಡ್ತಾ ಇರುವಂಥದ್ದು ಎಸ್ಐಆರ್ ನಡೀತಾ ಇರುವಂಥದ್ದು ಚುನಾವಣಾ ಆಯೋಗದಿಂದ. ಸೊ ನಿಮಗೆ ಮನೆಗೆ ಹೋಗಿ ಪ್ರಕ್ರಿಯೆ ಮಾಡೋದಕ್ಕೆ ಬರೋದಿಲ್ಲ ಅಂತ ಹೇಳಿದ್ಮೇಲೆ ಯಾವ ಪುರುಷಾರ್ಥಕ್ಕೋಸ್ಕರ ಈ ಪ್ರಕ್ರಿಯೆ ಮಾಡ್ತಾ ಇದ್ದೀರಿ? ಹಿಂಗೆ ನೀವು ಒಂದೇ ಕಡೆ ಗುಡ್ಡೆ ಹಾಕ್ಕೊಂಡು ಎಲ್ಲರನ್ನೂ ಕರ್ಕೊಂಡು ಬಂದು ನೀವು ಅವ್ರು ಬಂದು ಅವ್ರ ಪಡೆಗೆ ಅವರು ಈ ಪ್ರಕ್ರಿಯೆ ನಡೆಸ್ಕೊಂಡು ಹೋಗ್ತಾರೆ, ಅವರ ವೋಟರ್ ಲಿಸ್ಟಲ್ಲಿ ಹೆಸರನ್ನ ನಮೂದು ಮಾಡ್ಕೊಂಡು ಹೋಗ್ತಾರೆ ಅಂತ ಹೇಳಿದ್ರೆ ಇನ್ನೇನಿದು SIR ಅಂತ ಹೇಳಿ ನೀವು ಹೆಸರಿಟ್ಕೊಂಡು ಸಿವಿಯರ್ ಇಂಟೆನ್ಸಿವ್ ರಿವಿಷನ್ ಅಂತ ಹೇಳ್ಕೊಂಡು ಎಲ್ಲಿ ನಡೀತಾ ಇದೆ? ಹಾಗಾದರೆ ಕೆಲವೊಂದು ಕಡೆ ಮಾತ್ರ ಮನೆಗಳಿಗೆ ಹೋಗ್ತೀರಿ, ಆದರೆ ಎಲ್ಲ ಫೈಲ್ ತೊಗೊಂಡು ಹೋಗೋಕ್ಕಾಗಲ್ಲ ಅಂದರೆ ಏನು ಭಾರಿ ಫೈಲ್ ತೊಗೊಂಡು ಹೋಗಬೇಕು? ಈ ಥರದ ಪ್ರಶ್ನೆಗಳನ್ನು ಈಗ ಜನಸಾಮಾನ್ಯರು ಕೂಡ ಕೇಳ್ತಾ ಇದ್ದಾರೆ. ಈಗಾಗಲೇ HD ಕುಮಾರಸ್ವಾಮಿ ಅವರು ಕೂಡ ವಿಡಿಯೋ ರಿಲೀಸ್ ಮಾಡಿದ್ರು, ಶೋಭಾ ಕರಂದ್ಲಾಜೆ ಅವರು ರಿಲೀಸ್ ಮಾಡಿದ್ದಾರೆ. ಎಸ್, ಅಫ್ಕೋರ್ಸ್, ಹೌದು, ನಡೀತಾ ಇದೆ. ಬರೀ ರಾಮನಗರ ಒಂದೇ ಅಲ್ಲ, ಬೆಂಗಳೂರಿನಲ್ಲಿ ಆಗ್ತಾ ಇದೆ, ಕೋಲಾರದಲ್ಲಿ ಆಗ್ತಾ ಇದೆ, ಹಾಸನದಲ್ಲಿ ಆಗ್ತಾ ಇದೆ. ಎಲ್ಲ ಕಡೆನೂ ಕೂಡ ನಾವು ಮನೆಗೆ ಹೋಗೋಕ್ಕಾಗಲ್ಲ, ಅದಕ್ಕೆ ನಾವು ಒಂದು ಕಡೆ ಕೂತಿರ್ತೀವಿ, ನೀವೇ ಬಂದು ಹೋಗಿ ಅನ್ನುವಂಥದ್ದಾದರೆ ಏನಿದು ಹಾಗಾದರೆ ಪ್ರಕ್ರಿಯೆ ನಡೀತಾ ಇರೋದು? ಇದ್ರ ಬದಲು ಈಗ ಬೆಂಗಳೂರು ಒನ್ ಅಂತ ಸೆಂಟರ್ಗಳಿವೆ ಬೆಂಗಳೂರುಗಳಲ್ಲಿ, ಅಥವಾ ನಿಮ್ಮ ವಾರ್ಡ್ನ ಬೂತ್ಗಳಿರುತ್ತೆ, ಅಲ್ಲಿ ಹೋಗಿ ನಿಮ್ಮ ಮತದಾರರ ಪಟ್ಟಿಯಲ್ಲಿ ನೀವು ಹೆಸರನ್ನ ಈ ಮುಂಚೆ ಏನು ನಮೂದು ಮಾಡ್ತಾ ಇದ್ರಿ ಆ ಥರನೇ ಮಾಡ್ಕೊಳ್ಬೋದಿತ್ತಲ್ಲ. ಈ SIR ಅನ್ನುವಂಥ ಒಂದು ಪ್ರಕ್ರಿಯೆ ಏನಕ್ಕೆ ನಡೆಸ್ತಾ ಇದ್ರಿ ಹಾಗಾದರೆ ಅನ್ನುವಂಥ ಒಂದು ಪ್ರಶ್ನೆ ಸಹಜವಾಗಿ ಮೂಡುತ್ತೆ. ನಾವು ಪ್ರತಿಯೊಂದು ಮಂಜುನಾಥ್ ಸಂಪರ್ಕದಲ್ಲಿದ್ದರೆ ಮಾತಾಡೋಣ. ಮಂಜುನಾಥ್, ಹಾಸನದಲ್ಲಿ ಈಗೇನು ನಾವು ನೋಡ್ತಾ ಇದ್ದೀವಿ ದೃಶ್ಯಗಳಲ್ಲೂ ಕೂಡ ಚೌಲ್ಟ್ರಿಯಲ್ಲಿ ಕೂತ್ಕೊಂಡು SIR ಪ್ರಕ್ರಿಯೆ ಮಾಡ್ತಾ ಇದ್ದಾರೆ. ಏನಕ್ಕಂತ ಕೇಳಿದ್ರೆ ಏನು ಹೇಳ್ತಾರೆ? ಯಾಕೆ ಮನೆಗೆ ಹೋಗಿ SIR ಪ್ರಕ್ರಿಯೆ ಮಾಡೋದಿಲ್ವಂತ? ಯಾಕಂದ್ರೆ ಇಲ್ಲಿ ಆಯೋಗ ಹೇಳುತ್ತೆ ಸ್ಟಿಕ್ಕರ್ ಮಾಡಿದೀವಿ ನಾವು, ಎಲ್ಲ ಮನೆಗೆ ಹೋಗಿ ಅಂಟಿಸ್ತೀವಿ, ಇಲ್ಲ ಅಂತ ಹೇಳಿದ್ರೆ ಮೂರು ಸತಿ ವಿಸಿಟ್ ಮಾಡ್ತಾರೆ ಅಂತೆಲ್ಲ ಹೇಳಿದ್ರು. ಮತ್ತೆ ಹಿಂಗೆಲ್ಲ ಒಂದೇ ಕಡೆ ಗುಡ್ಡೆ ಹಾಕೊಂಡು ಯಾಕೆ ಮಾಡ್ತಾ ಇದ್ದಾರೆ ಇವರು? ಹೌದು ರೇಮಾ, ನಿಜವಾಗ್ಲೂ ಕೂಡ ಇದೆಲ್ಲೋ ಒಂದ್ ಕಡೆ ನಿಯಮ ಒಂದು ಮಾಡ್ತಿರೋದು ಇನ್ನೊಂದು ಅಂತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ಆಗ್ತಾ ಇದೆ. ಚುನಾವಣಾಧಿಕಾರಿಗಳಿರ್ಬೋದು, ಜಿಲ್ಲಾಧಿಕಾರಿಗಳಿರ್ಬೋದು, ತಹಶೀಲ್ದಾರ್ಗಳು ಎಲ್ಲರೂ ಕೂಡ ಪತ್ರಿಕಾಗೋಷ್ಠಿ ಮಾಡಿ ಜನಗಳಿಗೆ ಕೊಟ್ಟಂತ ಆಶ್ವಾಸನೆ, ನಿಮ್ಮ ಮನೆಗೆ ನಮ್ಮ BLOಗಳು ಬರ್ತಾರೆ, ನೀವು ಆ ಸಂದರ್ಭದಲ್ಲಿ ಒಂದ್ಸಲ ಅಲ್ಲ, 2 ಸಲ ಅಲ್ಲ, 3 ಸಲ ಬರ್ತಾರೆ, ಅವಾಗ ನೀವು ಯಾವಾಗಾದ್ರೂ ಕೂಡ ಅರ್ಜಿಯನ್ನ ಫಿಲ್ ಮಾಡಿ ಕೊಡ್ಬೋದು ಅಂತಕ್ಕಂಥ ಮಾತನ್ನ ಹೇಳ್ತಾ ಇದ್ರು. ಅದೀಗ ನಡೀತಿರ್ತಕ್ಕಂಥದ್ದೇ ಬೇರೆ. ಇಂಥ ಒಂದು ಘಟನೆಗೆ ಹಾಸನ ಜಿಲ್ಲೆ ಬೇಲೂರಿನ ಪುರಸಭೆ ವ್ಯಾಪ್ತಿ 5ನೇ ವಾರ್ಡ್ನಲ್ಲೂ ಕೂಡ ಇದೇ ಆಗಿದೆ. ಅಲ್ಲಿನ ಕನಿಕಾ ಪರಮೇಶ್ವರಿ ಅಂತಕ್ಕಂಥ ಚೌಟ್ರಿನಲ್ಲಿ ಕೂತ್ಕೊಂಡು ಅಲ್ಲಿಗೆ ಎಲ್ಲರೂ ಕೂಡ ಮತದಾರರು ಬರಬೇಕು, ಅವ್ರ ದಾಖಲೆಗಳು ತರಬೇಕು, ಆ ಫಾರ್ಮ್ ಅಲ್ಲೇ ಫಿಲ್ ಮಾಡ್ಕೊಡ್ಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಅಲ್ಲೇ ನಿಂತ್ಕೊಂಡು ಪ್ರಕ್ರಿಯೆ ಮಾಡ್ತಿರ್ತಕ್ಕಂಥದ್ದು ಕೂಡ ಕಂಡು ಬಂದಿದೆ. ಅದಕ್ಕೆ ಸಂಬಂಧಪಟ್ಟಾಗೆ ಜನರು ಯಾರು ಪ್ರಶ್ನೆ ಮಾಡಿದ್ರೆ ಎಲ್ಲಾ ದಾಖಲೆಗಳನ್ನ ನಾವ್ ಹಿಡ್ಕೊಂಡು ನಿಮ್ ಮನೆ ಹತ್ರಕ್ಕೆ ಬರ್ಲಿಕ್ಕೆ ಆಗಲ್ಲ, ನಾವು ಒಂದ್ ಕಡೆ ಇರ್ತೀವಿ, ನೀವೇ ಇಲ್ಲಿ ಬಂದು ನಿಮ್ಮ ಮಾಹಿತಿಗಳನ್ನ ಕೊಡ್ತಾ ಹೋಗಿ ಅಂತಕ್ಕಂಥ ಉಡಾಫೆ ಉತ್ತರನ ಕೊಡ್ತೀರಾ ಅಂತಕ್ಕಂಥ ಆಕ್ರೋಶವನ್ನ ಜನರು ವ್ಯಕ್ತಪಡಿಸಿದ್ರೆ, ಅದು ಇದೆಲ್ಲ ಒಂದ್ ಕಡೆ ಏನ್ ನಿಯಮಗಳಿದಾವೆ, ಪ್ರತಿ ಮನೆಗೆ ಹೋಗ್ಬೇಕು, ಪ್ರತಿಯೊಂದು ಬೂತ್ಗೂ ಕೂಡ ಒಬ್ಬ BLO ಇರ್ತಾರೆ, ಅವರು ಅವ್ರ ವ್ಯಾಪ್ತಿ ಇರ್ತಕ್ಕಂಥ ಪ್ರತಿ ಮನೆಗಳಿಗೂ ಕೂಡ ಹೋಗ್ಬೇಕು, ಅಲ್ಲಿ ಅರ್ಜಿಗಳು ಕೊಡ್ಬೇಕು, ಪ್ರಥಮ ಭೇಟಿಯಾದಾಗ ಇಂಥ ಚೀಟಿ ಅಂಟಿಸ್ಬೇಕು, 2ನೇ ಭೇಟಿಯಾದಾಗ ಇಂಥ ಚೀಟಿ ಅಂಟಿಸ್ಬೇಕು ಅಂತಕ್ಕಂಥ ಒಂದು ನಿರ್ದೇಶನ ಇದ್ರೂ ಕೂಡ ಅದನ್ನ ವೈಲೇಷನ್ ಮಾಡಿ ಈ ರೀತಿಯಾಗಿ ಒಂದ್ ಕಡೆ ಕೂತ್ಕೊಂಡು ಜನರೇ ಅಲ್ಲಿಗೆ ಬರ್ಬೇಕು ಅಂತಕ್ಕಂಥ ರೀತಿಯಲ್ಲಿ ಮಾಡ್ತಿರ್ತಕ್ಕಂಥ ಸಾಕಷ್ಟು ಅನುಮಾನಗಳು ಕೂಡ ಎಡೆಮಾಡಿಕೊಟ್ಟಿರ್ತಕ್ಕಂಥ ಜನರು ಕೂಡ ಇಂಥ ಒಂದು BLOಗಳ ಈ ಒಂದು ವರ್ತನೆಗೆ ಕೂಡ ಜನರು ಆಕ್ರೋಶನ ವ್ಯಕ್ತಪಡಿಸ್ತಾ ಇದ್ದಾರೆ. ರೇಮಾನ್, ಓಕೆ, ಥ್ಯಾಂಕ್ ಯು ಮಂಜುನಾಥ್. ಸೊ ಇದೇ ಥರ ಬೇರೆ ಬೇರೆ ಭಾಗಗಳಲ್ಲೂ ಕೂಡ ಒಂದೇ ಕಡೆಗೆ ಕೂರಿಸ್ಕೊಂಡು SIR ಮಾಡ್ತಾ ಇರುವಂಥದ್ರ ಬಗ್ಗೆ ಆರೋಪಗಳು ಕೇಳಿ ಬರ್ತಾ ಇವೆ. ನಾನಾಗಲೇ ಹೇಳ್ತಾ ಇದ್ದೆ, HD ಕುಮಾರಸ್ವಾಮಿ ಅವರು ಕೂಡ ನಿನ್ನೆ ಒಂದು ವಿಡಿಯೋವನ್ನು ರಿಲೀಸ್ ಮಾಡಿದ್ರು. ಬೆಂಗಳೂರಿನಲ್ಲಿ ಮತ್ತೊಂದು ವಿಡಿಯೋವನ್ನು ಈಗ HD ಕುಮಾರಸ್ವಾಮಿ ಅವರು ರಿಲೀಸ್ ಮಾಡಿದ್ದಾರೆ. ಯಶವಂತಪುರ ಕ್ಷೇತ್ರಕ್ಕೆ ಸಂಬಂಧಿಸಿದಂಥ ಒಂದು ವಿಡಿಯೋ ಇದು. ಅಲ್ಲಿ JDS ಕಚೇರಿ JP ಭವನದಲ್ಲಿ ವಿಡಿಯೋ ರಿಲೀಸ್ ಮಾಡಿರುವಂಥ HD ಕುಮಾರಸ್ವಾಮಿ ಅವರು SIR ಪ್ರಕ್ರಿಯೆಯ ಅಕ್ರಮಗಳ ಕುರಿತು ಒಂದು ವಿಡಿಯೋ ರಿಲೀಸ್ ಮಾಡಿದ್ದಾರೆ. ಶಾಸಕ SD ಸೋಮಶೇಖರ್ ಅವರ ಫೋಟೋ ಇರುವಂಥ ಒಂದು ಪುಸ್ತಕ, ಶಾಸಕರ ಫೋಟೋ ಇರುವಂಥ ಒಂದು ಪುಸ್ತಕವನ್ನು ಇಟ್ಕೊಂಡಿರುವಂಥ BLOಗಳು. ಸೊ ಇದ್ರ ಬಗ್ಗೆ ಒಂದು ವಿಡಿಯೋ ರಿಲೀಸ್ ಮಾಡಿ ಕೇಂದ್ರ ಸಚಿವ HD ಕುಮಾರಸ್ವಾಮಿ ಅವರು ವಾಗ್ದಾಳಿಯನ್ನು ನಡೆಸಿದ್ದಾರೆ. ಇವರು ಈ ಬುಕ್ ಇಕ್ಕೊಂಡು ಇವರು ಇದ್ ಮಾಡ್ತಾವ್ರೆ, ಮತದಾರ ಪಟ್ಟಿ ಮಾಡ್ತಾವ್ರೆ. ಸಾರಿ ಅಲ್ಲ ಮೇಡಮ್, ನೀವು ಇಲ್ಲಿ ಕೊಟ್ರ ಓಕೆ, ನೀವು ಇಲ್ಲಿ ಕೊಟ್ರ ಓಕೆ, ಈ ಬುಕ್ ಇಕ್ಕೊಂಡು ಯಾಕೆ ಮಾಡ್ತಾ ಇದೀರಾ? ನೀವು ಈ ಬುಕ್ ಇಕ್ಕೊಂಡು ಯಾಕೆ ಮಾಡ್ತಾ ಇದೀರಾ? ನಿಮ್ಗೆ ಗೌರ್ಮೆಂಟ್ ಹೇಳಿದ್ಯಾ ಈ ಬುಕ್ ಇದನ್ನ ಮಾಡಿ ಅಂತ? ಸಾರಿ ಅಲ್ಲ, ಎಷ್ಟಿದೆ ನೋಡಿ, ಇಲ್ಲಿ ಎಲ್ಲಿದೆ ನೋಡಿ, ಇವ್ರ ಮನೆ ಎಲ್ಲಿದೆ, ನೀವ್ ಎಲ್ಲಿ ಕೊಡ್ತಾ ಇದ್ದೀರಾ? ಸಾರಿ ಅಲ್ಲ ಮೇಡಮ್, ನೀವ್ ಏನಲ್ಲಿ ಈ ಬುಕ್ ಇಕ್ಕೊಂಡೆ ನೀವು ಪ್ರಚಾರ ಮಾಡ್ತಾ ಇದೀರಾ ಇಲ್ಲಿ?
ಸಾರಿ ಅಲ್ಲ ಮೇಡಮ್, ನೀವು ರೂಲ್ಸ್ ಫಾಲೋ ಮಾಡಬೇಕು. ಈ ಬುಕ್ ಇಕ್ಕೊಂಡು ಹೆಂಗ್ ಮಾಡ್ತಾ ಇದೀರಾ ನೀವು? ಗೌರ್ಮೆಂಟ್ ಏನ್ ಹೇಳಿದೆ ನಿಮ್ಗೆ? ಈ ಬುಕ್ ಇಕ್ಕೊಂಡು ಮಾಡಿ ಅಂದಿದ್ಯಾ? ಸಾರಿ ಅಂದ್ಬಿಟ್ರೆ ಆಗೋಗುತ್ತಾ? ಹಿಡ್ಕೋ, ಎಷ್ಟೆಷ್ಟು ನಂಬರ್ ತಗೊಂಡವ್ರು ನೋಡು. ನೋಡಿ ಎಷ್ಟಿದೆ ನೋಡಿ ಸ್ಟಿಕ್ಕರ್ಗಳು, ನೀವು ಇಲ್ಲೇ ಕೊಡ್ತಾ ಇದೀರಾ ನೀವು. ಸಾರಿ ಅಲ್ಲ ಮೇಡಮ್, ನೀವು ಇಲ್ಲಿ ಕೊಟ್ರ ಓಕೆ, ನೀವು ಇಲ್ಲಿ ಕೊಟ್ರ ಓಕೆ. ಈ ಬುಕ್ ಇಕ್ಕೊಂಡು ಯಾಕೆ ಮಾಡ್ತಾ ಇದೀರಾ ನೀವು? ಈ ಬುಕ್ ಇಕ್ಕೊಂಡು ಯಾಕೆ ಮಾಡ್ತಾ ಇದೀರಾ? ನಿಮ್ಗೆ ಗೌರ್ಮೆಂಟ್ ಹೇಳಿದ್ಯಾ ಇದು ಮಾಡಿ ಅಂತ? ಸಾರಿ ಅಲ್ಲ, ಎಷ್ಟಿದೆ ನೋಡಿ ಇಲ್ಲಿ. ಸೊ ಹೀಗೆ ಬೆಂಗಳೂರಿನಲ್ಲಿ ಬೀದಿಯಲ್ಲಿ ನಿಂತ್ಕೊಂಡು SIR ಪ್ರಕ್ರಿಯೆ ಮಾಡ್ತಾ ಇರುವಂಥವ್ರು ಒಬ್ಬರನ್ನ ವಿಡಿಯೋ ಮಾಡಿದ್ದಾರೆ. ಅದು ಇನ್ನೊಂದು ಯಾವುದೋ ಅಂತಂತೂ ಬುಕ್ ಇಕ್ಕೊಂಡು ಮಾಡ್ತಾ ಇದ್ರಂತೆ, ಅದರಲ್ಲಿ ST ಸೋಮಶೇಖರ್ ಅವ್ರ ಫೋಟೋ ಇತ್ತಂತೆ, ಅದು ಇನ್ನೊಂದು ವಿಚಾರ. ಸೊ ಆದರೆ ಈಗ SIR ಪ್ರಕ್ರಿಯೆ ಮಾಡಬೇಕಾದ್ರೆ ಮನೆಗೆ ಹೋಗಿ ಅದನ್ನೇ ಅಧಿಕಾರಿಗಳು ಕೂಡ ಹೇಳಿರೋದು. ಬಟ್ ಇವರು ಬೀದಿಯಲ್ಲೇ ನಿಂತ್ಕೊಂಡು ಅಲ್ಲೇ ಅವ್ರಿಗೆ ಸ್ಟಿಕ್ಕರ್ ಕೊಟ್ಟು ನೀವೇ ಹೋಗಿ ಅಂಟಿಸ್ಕೊಳ್ಳಿ ಅನ್ನೋ ರೀತಿಯಲ್ಲಿ ಮಾಡ್ತಾ ಇದ್ದಾರೆ. ಸೊ ಇದು ಸರಿಯಲ್ಲ ಅನ್ನುವಂಥದ್ರ ಬಗ್ಗೆ ಆಕ್ರೋಶಗಳು ವ್ಯಕ್ತವಾಗ್ತವೆ. ಇನ್ನೊಂದು ಕಡೆ ರಾಮನಗರದ ಫುಟೇಜ್ ನೋಡ್ತಾ ಇದ್ರೆ ನಿನ್ನೆ ಕೂಡ ಇದ್ರ ಬಗ್ಗೆ ವಿಡಿಯೋ ರಿಲೀಸ್ ಮಾಡಿದ್ರು HD ಕುಮಾರಸ್ವಾಮಿ ಅವರು. ಹೀಗೆ ಒಂದು ಚೌಲ್ಟ್ರಿಯಲ್ಲಿ ಎಲ್ಲರನ್ನೂ ಕೂಡ ಅಲ್ಲಿಗೆ ಕರೆಸಿ SIR ಪ್ರಕ್ರಿಯೆಯನ್ನು ಮಾಡ್ತಾ ಇದ್ದಾರೆ. ಹಿಂಗೆ ಮಾಡ್ತೀವಿ ಅನ್ನೋಂಥದ್ದಾದ್ರೆ ಮುಂಚೆನೇ ಹೇಳಬೇಕಿತ್ತು. ಈ ಥರದ ಒಂದಷ್ಟು ಬೂತ್ಗಳನ್ನು ನಾವು ಮಾಡ್ತೀವಪ್ಪ, SIR ಅಧಿಕಾರಿಗಳಲ್ಲಿ ಇರ್ತಾರೆ, ನೀವು ನಿಮ್ಮ ಮತದಾರರ ಚೀಟಿಯನ್ನು ಅಥವಾ ನಿಮ್ಮ ಬಳಿ ಇರುವಂತಹ ನಿಮ್ಮ ಅಡ್ರೆಸ್ ಪ್ರೂಫ್ಗಳನ್ನೆಲ್ಲ ತಗೊಂಡೋಗಿ ಅಲ್ಲಿ ಮತದಾರರ ಲಿಸ್ಟಲ್ಲಿ ನಿಮ್ದಿದೆಯಾ ನೋಡಿ, ಅದಾದಮೇಲೆ ಅದಕ್ಕೆ ಪ್ರೂಫ್ ಕೊಡಿ, ಅಲ್ಲೇ ನಿಮಗೆ ಸರಿ ಹೋಗುತ್ತೆ, ಎಲ್ಲ ಪರಿಷ್ಕರಣೆ ಆಗುತ್ತೆ ಅಂತ ಮುಂಚೆನೇ ಹೇಳಬೇಕಿತ್ತು. ಅದನ್ನು ಬಿಟ್ಬಿಟ್ಟು ಇಲ್ಲ ಇದು SIR ತುಂಬ ತೀವ್ರ ಪರಿಷ್ಕರಣೆಯನ್ನು ನಾವು ಮಾಡ್ತೀವಿ, ಇನ್ಮೇಲೆ ಎಲ್ಲ ಅನರ್ಹರಿಗೂ ಬಿಸಿ ಮುಟ್ಟಿಸ್ತೀವಿ ಅಂತೆಲ್ಲ ದೊಡ್ಡದಾಗಿ ಡ್ರೈವ್ ಶುರು ಮಾಡಿಬಿಟ್ಟು ಈಗ ಇಲ್ಲ ಆಗಲ್ಲ ನಾವು ಮನೆಗೆ ಹೋಗಲ್ಲ ಅಂದರೆ ಹೆಂಗೆ ಅನ್ನುವಂಥದ್ರ ಬಗ್ಗೆ ಈಗ ಆಕ್ರೋಶ ವ್ಯಕ್ತವಾಗ್ತಾ ಇದೆ.